ಹಾಯ್ ಡಿಯರ್ಸ್, ಗುಡ್ ಈವ್ನಿಂಗ್ ಆಲ್. ಏಕಾದಶಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ಎಲ್ಲರೂ ಟೆಂಪಲ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ರೆಡಿಯಾಗಿ ಒಂದು 4-5 ಫೋಟೋಸ್ ತೊಗೊಂಡೆ. ಸೊ ರೆಡಿ ಆದಮೇಲೆ ನನಗೆ 4-5 ಫೋಟೋಸ್ ತೊಗೊಳ್ಳೇಬೇಕು. ಸೊ ತುಂಬ ಇಂಟ್ರೆಸ್ಟೆಡ್. ನನ್ನ ಹಾಬಿ ಅಂತಲೇ ಹೇಳ್ಬೋದು ನನ್ನ ಪಿಕ್ಸ್ ತೊಗೊಳ್ಳೋದು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಹಾಗೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಸೊ ಆನ್ ದಿ ವೇ ನಾನು ಚಿಂತಾಮಣಿ ಆಲಮಗಿರಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇಲ್ಲಿ ತುಂಬ ಫೇಮಸ್ ಟೆಂಪಲ್ಲು. ಅದಲ್ಲದೆ ನನ್ನ ತುಂಬ ಫೇವ್ರೇಟ್ ಆದ ದೇವರು ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಬಂದರೆ ಒಂದು ತುಂಬ ಅಂದರೆ ತುಂಬ ಸಮಾಧಾನ. ಸೊ ಮೊದಲಿಗೆ ನಾನು ಫಸ್ಟ್ ಬಂಗಾರ ತಿರುಪತಿಗೆ ಹೋಗ್ತಿದ್ದೆ ಎವ್ರಿ 15 ಡೇಸ್ ಒನ್ಸು. ಈಗ ನಿಯರ್ ಬೈ ನಮ್ಗೆ ಇಲ್ಲಿದೆ ಅಲ್ಲ, ಸೊ ಹಾಗಾಗಿ ನಾನು ಆಲಮಗಿರಿಗೆ ಹೋಗ್ತಿದ್ದೀನಿ. ಆನ್ ದಿ ವೇ ನೋಡಿ ಎಲ್ಲ ನೇಚರ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ಗಿಡ ಮರ ಅಂದರೆ ನೇಚರ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲಾದರೂ ಹೋಗಲಿ ಫಸ್ಟು ನನ್ನ ಒಂದು ಫೋನ್ ಹೋಗೋದೇ ಫಸ್ಟು ಬೆಟ್ಟ ಗುಡ್ಡಗಳ ಮೇಲೆ ಅಷ್ಟೇ. ಆ ಥರ ನಂಗೆ ತುಂಬ ಇಷ್ಟ. ನೋಡಿ ಆನ್ ದಿ ವೇ ನಾನು ತೋರಿಸ್ತಿದ್ದೀನಿ. ಈಗ ಆಲಮಗಿರಿ ಹೋಗ್ತಿದ್ದೀವಿ ಒಳಗಡೆಗೆ. ಇನ್ನೊಂದು ಏನಂತ ಹೇಳಿದ್ರೆ ಗ್ರೀನರಿ ನೋಡ್ಬೇಕಂತಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಆನ್ ದಿ ವೇ ಹೋದ್ವಿ. ಹೋಗ್ತಾ ಗಿಡ ಮರಗಳದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದಾಯಿತು. ಬಂದ್ವಿ. ಇಲ್ಲಿ ನೋಡಿ ಟ್ರಾಫಿಕ್, ಈ ಸಂದಿನಲ್ಲೂ ಇಷ್ಟೊಂದು ಟ್ರಾಫಿಕ್ ಇದೆ. ಇವತ್ತು ಏಕಾದಶಿ ಅಂತ ಎಲ್ಲ ಕಡೆಯಿಂದ ಜನನೂ ಬಂದಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಬ್ಲೆಸ್ಸಿಂಗ್ಸ್ ತೊಗೊಳೋದಕ್ಕೆ. ನಾನು ನೋಡಿ ಮೊದಲು ಈ ಥರ ಟೆಂಪಲ್ ಮುಂದೆ ಬಂದಾಗ ಈ ಥರ ಏನಾದರೂ ಆಟ ಸಾಮಾನು ಕಾಣಿಸ್ತು ಅಂತಂದರೆ ನಮ್ಮ ಅಮ್ಮಂಗೆ ತಗೊಳ್ಳೋವರೆಗೂ ಬಿಡ್ತಾ ಇರಲಿಲ್ಲ. ತುಂಬ ಹಠಮಾರಿ ನಾನು. ಅದೆಲ್ಲ ನೆನಪಾಯ್ತು ನನಗೆ. ಈಗ ಆಟ ಸಾಮಾನು ಮೇಲೆ ನಾವೇನು ಅದು ಬೇಕು ಅಂತಲೂ ಅನಿಸಲ್ಲ. ಮಕ್ಕಳು ಕೇಳಿದ್ರು ನಾನು ತೊಗೊಳಲ್ಲ. ಸ್ಟೇಜೆಲ್ಲ ಮುಗೀತಲ್ವ, ಹಾಗಾಗಿ ದೇವಸ್ಥಾನದೊಳಗಡೆ ಬಂದ್ವಿ. ನೋಡಿ ಹೇಗಿದೆ ಅಂತ. ಇದು ತುಂಬ ಹಳೆಯ ದೇವಸ್ಥಾನ. ನನಗಂತೂ ತುಂಬ ಅಟ್ಯಾಚ್ಮೆಂಟ್ ದೇವರಿದು. ಒಳಗಡೆ ನೋಡಿ ಎಂಟ್ರಿ ಈ ಥರ ಇರುತ್ತೆ. ಇಲ್ಲೆಲ್ಲ ಇದಾಕಿದ್ದಾರೆ. ದರ್ಶನ ಮಾಡಿ ಮುಗಿಸ್ಕೊಂಡು ಬಂದು ಹೊರಗಡೆ ಈ ಥರ ಎಲ್ಲ ಕೂತ್ಕೊಂಡಿದ್ದಾರೆ ಪ್ರಸಾದ ತಿನ್ಕೊಂಡು. ನಾವು ಎಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ. ಸೊ ನಾನು ವಿಡಿಯೋ ಮಾಡ್ತಿದ್ರೆ ಹಾಗೆ ನೋಡ್ತಿದ್ದಾರೆ. ಸೊ ಪಬ್ಲಿಕಲ್ಲಂತೂ ವಿಡಿಯೋ ಮಾಡೋದು ತುಂಬಾ ಗಟ್ಸ್ಬೇಕು. ನಾನು ಟ್ರೈ ಮಾಡ್ತಿದ್ದೀನಿ. ಈಗಲೇ ಅಲ್ವಾ ಸ್ಟಾರ್ಟ್ ಮಾಡಿರೋದು. ನೆಕ್ಸ್ಟ್ ಮುಂದೆ ಸ್ವಲ್ಪ ಪಿಕಪ್ ಆಗೋಣ. ನೋಡಿ ದೇವಸ್ಥಾನದೊಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಗೊತ್ತಾ, ನೋಡಿನೇ ಭಯ ಆಗೋಯ್ತು ನಮಗೆ. ಸೊ ಅದಕ್ಕೆ ಔಟ್ಲೈನ್ ಮತ್ತು ಇನ್ಸೈಡ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಪೂಜೆ ಮಾಡಿಸೋರು ಮತ್ತು ದರ್ಶನ ಅಂದರೆ ಅರ್ಚನೆ ಮಾಡಿಸೋರು ಎಲ್ಲ ಇರ್ತಾರಲ್ಲ. ಸೊ ಅವ್ರು ತೆಂಗಿನಕಾಯಿ ಎಲ್ಲ ಏನಾರು ತಂದಿದ್ರೆ ಈ ಸೈಡಲ್ಲಿ ಒಂದು ಪ್ಲೇಸ್ ಇದೆ ತೆಂಗಿನಕಾಯಿ ಹೊಡೆಯೋದಕ್ಕೆ. ಆ ಸೈಡಿಂದ ತೆಂಗಿನಕಾಯಿ ಹೊಡ್ಕೊಂಡು ಲೈನಲ್ಲಿ ಹೋಗಬೇಕಾಗುತ್ತೆ. ಸೊ ಲೈನ್ಗೋಸ್ಕರ ಅಲ್ಲಿ ಒಂದು ಟ್ಯಾಗ್ ಲೈನನ್ನು ಇದು ಮಾಡಿದ್ದಾರೆ, ಅಂದರೆ ಟ್ಯಾಗ್ ಮಾಡಿದ್ದಾರೆ. ಏನು ಹೇಳ್ತಾರೆ, ದಾರ ಕಟ್ಬಿಟ್ಟು ಎಲ್ಲ ಲೈನಲ್ಲಿ ಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಈ ಪ್ಲೇಸಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಹೋಗಬೇಕು. ಇಲ್ಲಿ ಲಕ್ಷ್ಮೀ ಟೆಂಪಲ್ ಇರುತ್ತೆ. ಸೊ ಅದನ್ನು ಮೊದಲು ಅಂದರೆ ದರ್ಶನ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿ ಬಂದು ದರ್ಶನ ಮಾಡಬೇಕು. ಆ್ಯಕ್ಚುಲಿ ಅಲ್ಲಿ ದರ್ಶನ ಮಾಡೋದಕ್ಕೆ ಇಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಮೊದಲನೇ ಎಲ್ಲರೂ ಈ ಕಡೆಯಿಂದನೇ ಹೋಗ್ತಿದ್ದಾರೆ. ಮತ್ತು ಅಲ್ಲಿ ಲೈನ್ ನೋಡಿದ್ರಲ್ಲ, ಅಲ್ಲಿ ಲೈನು ಇಲ್ಲಿ ಒಳಗಡೆ ಬಂದಮೇಲೆ ಈ ಥರ ಆಗಿದೆ ನೋಡಿ. ಈ ಲೈನ್ ನೋಡಿದ ಮೇಲೆ ಯಾರಾದರೂ ಒಳಗಡೆ ಹೋಗೋದಕ್ಕೆ ಎಷ್ಟೊತ್ತಾಗ್ಬೋದು ಅಂತ ಗೆಸ್ ಮಾಡೋಕ್ಕಾಗತ್ತಾ. ಸೊ ಹಾಗಾಗಿ ನಾವೇನು ಮಾಡೋದಂದರೆ ಶಿಸ್ತಾಗಿ ಹೊರಗಡೆ ಎಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ಅಂದರೆ ಈ ಥರ ಕ್ಯಾಪ್ಚರ್ ಮಾಡಿಕೊಂಡು ಸೊ ಒಂದು 4-5 ಫೋಟೋಸ್ ತೊಗೊಂಡು ನಾನು ಟೆಂಪಲ್ನೆಲ್ಲ ರೌಂಡಾಗಿ ನೀಟಾಗಿ ಒಂದು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ನೋಡಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಒಂದು ಫೋಟೋ ತೊಗೊಂಡು ನೆಕ್ಸ್ಟ್ ಇಲ್ಲೆಲ್ಲ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ನಮಗೆ ನಿಯರ್ ಕೈವಾರ ಅಲ್ವಾ. ಸೊ ಕೈವಾರದಲ್ಲೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಪಾಸ್ ಆದ್ವಿ. ಒಂದು ಸರಿ ಹೊರಗಡೆ ಎಲ್ಲ ತೊಗೊಂಡು ಹೋಗೋಣ, ಜಾತ್ರೆ ಎಲ್ಲ ಇಟ್ಟಿದ್ದಾರಲ್ಲ, ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ಸೊ ಹೇಗಿರುತ್ತೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ಕೊಂಡು ಹಾಗೆ ಹೋಗ್ತಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ನನ್ನ ಕೈವಾರಕ್ಕೆ ಹೋಗೋದು ಪ್ರತಿಯೊಂದು ವೀಡಿಯೋನ ಮತ್ತೆ ಅಪ್ಡೇಟ್ ಮಾಡ್ತಿದ್ದೀನಿ. ಈಗ ತುಂಬ ಲೆಂತ್, ಯಾಕಂದರೆ ಒಂದು 6 ಮಿನಿಟ್ಸ್ 7 ಮಿನಿಟ್ಸ್ ಆಯಿತು ಅಂತ ಹೇಳಿದ್ರೆ ವಿಡಿಯೋ ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. ಲೆಂತಾಗಿ ಇನ್ಸ್ಟಾಗ್ರಾಮಲ್ಲಿ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಇದು ಆನ್ ದಿ ವೇ ಟು ಕೈವಾರ. ಯೂಟ್ಯೂಬ್ ಇದೆ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ನನಗೂ. ನೀವು ಬೆಳೀರಿ, ನನ್ನನ್ನು ಬೆಳೆಸಿ. ಓಕೆನಾ? ಥ್ಯಾಂಕ್ ಯು ಲಾಟ್ಸ್.